ಸೋಷಿಯಲ್ ಆಂಗ್ಸೈಟಿ ಇಲ್ಲ. ಹುಡುಗಿರಿಗೆ ಹ್ಯಾಂಡ್ಸಮ್ ಹುಡುಗರನ್ನ ಕಂಡ್ರೆ ಆಗಲ್ಲ. 12,200 ಜನ ನೋಡಿದ್ದಾರೆ, 12,200 ಜನ ನೋಡಿದ್ದಾರೆ. ನನ್ನ ವೀಡಿಯೋಸ್ ಲಾಸ್ಟ್ 30 ಡೇಸಲ್ಲಿ 30 ಮಿಲಿಯನ್ ಏನೋ ಕ್ರಾಸ್ ಆಗುಂಟು ವ್ಯೂಸ್. ನಮ್ಮ ಕುಶಾಲನಗರ ಲೆಜೆಂಡ್ಸ್ ಅಂತ ಒಂದು ಪೇಜ್ ಉಂಟಾಯ್ತಾ, ಅವ್ರು ಆ್ಯಕ್ಚುಲಿ ನನಗೆ ಫೋಟೋನೇ ಕಳಿಸಿದ್ದಾರೆ. ಕಾಲು ಎಳಿಯೋಕ್ಕೋಸ್ಕರ ನನಗೆ ಕಮೆಂಟ್ ಮಾಡಿರೋದ, ಇಲ್ಲ ನನ್ನ ಟೀಸ್ ಮಾಡ್ತಿರೋದ. ಅದು ಒಂದು ಕಾಲನೇ ಅಲ್ಲ, ಚಿಕ್ಕವ್ರು ಇರುವಾಗ ಜಸ್ಟ್ ಸಲೂನಿಗೆ ಹೋಗೋದು, ಅಲ್ಲಿ ಆಗ್ತಾರಲ್ಲ ಪೊಲೀಸ್ ಕಟ್ಟಿಂಗ್ 20 ಹುಡುಗರು ಆ ಥರ ಅಲ್ಲ, ಕಾಚ ಬೇಕಾದರೂ ಸೇಮ್ ತೆಗೊಂಡು ಹಾಕ್ತಾರೆ ಅವರು. ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಟು ಅವರ್ ಬ್ಲಾಗ್. ಯಾರೆಲ್ಲ ನನ್ನ ಫಸ್ಟ್ ಟೈಮ್ ಯೂಟ್ಯೂಬಿಗೆ ಬಂದಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಒಂದು 2-3 ಬ್ಲಾಗ್ಸ್ ಎಲ್ಲ ಉಂಟು, ಅಪ್ಲೋಡ್ ಮಾಡ್ತೀನಿ, ಬಟ್ ಸದ್ಯಕ್ಕೆ ಟೈಮ್ ಇಲ್ಲ. ಇವತ್ತಿನ ವಾಕ್ದು ಸ್ಪೆಷಲ್ ಏನು ಅಂದರೆ, ನನಗೆ ತುಂಬ ಕ್ವಶನ್ಸ್ ಎಲ್ಲ ಬಂದುಂಟಲ್ಲ, ನಾನು ಎಲ್ಲಿರೋದು, ನಾನು ಏನು ಕೆಲಸ ಮಾಡೋದು, ನನ್ನ ಗಾಡಿ ಯಾವುದು, ಮತ್ತು ನೆನ್ನೆ ಯಾರಾದರೂ ಸ್ಟೋರಿ ಆಗಿದೆ ಆಯಿತಾ, ಗಾಯ್ಸ್ ಸಜೆಸ್ಟ್ ಮಿ ಹೇರ್ ಸ್ಟೈಲ್, ಸಜೆಸ್ಟ್ ಮಿ ಹೇರ್ ಕಟ್ ಅಂತ. ಸೊ ಅಲ್ಲಿ ಒಂದೊಂದು ಕಮೆಂಟ್ ಎಲ್ಲ ಬಂದುಂಟರಿಗೆ. ಐ ಮೀನ್ ನನ್ನ ಸಪೋರ್ಟರ್ಸ್ ನನಗೆ ಕಾಲು ಎಳಿಯೋಕ್ಕೋಸ್ಕರ ನನಗೆ ಕಮೆಂಟ್ ಮಾಡಿರೋದ, ಇಲ್ಲ ನಾನು ಟೀಸ್ ಮಾಡ್ತಿರೋದ, ಇಲ್ಲ ಬೇಕು ಅಂತ ಕಮೆಂಟ್ ಮಾಡಿರೋದ ಗೊತ್ತಿಲ್ಲ. ಬಟ್ ನಾನು ಕಮೆಂಟ್ ಎಲ್ಲ ಓದ್ತೀನಿ. ನಾನು ಸ್ಟೋರಿ ಹಾಕಿದ್ದೆ, ಅದರಲ್ಲಿ ಏನೆಲ್ಲ ಬರ್ತಿದ್ದಾರೆ ಅಂತ ನೀವು ಕೇಳಬೇಕು. ಸೊ ಇಲ್ಲಿ ನೋಡಿ, ನಾನು ಸ್ಟೋರಿ ಹಾಕಿದ್ದೆ ನೆನ್ನೆ, ಗೈಸ್ ಸಜೆಸ್ಟ್ ಮಿ ಹೇರ್ ಕಟ್ ಆ್ಯಂಡ್ ಹೇರ್ ಸ್ಟೈಲ್ ಆರ್ ಹೇರ್ ಸ್ಟೈಲ್ ಅಂತ ಏನಾದರೂ ಒಂದು ಸಜೆಸ್ಟ್ ಮಾಡಿ ಅಂತ. ಸೊ ಅದು ಆ ಸ್ಟೋರಿ 12,200 ಜನ ನೋಡಿದ್ದಾರೆ, 12,200 ಜನ ನೋಡಿದ್ದಾರೆ. ಅದಕ್ಕೆ ಸ್ವಲ್ಪ ಜನ ರೆಸ್ಪಾನ್ಸ್ ಗಳಿಸಿದ್ದಾರೆ ಆಯಿತಾ. ಒಂದೊಂದಾಗಿ ಓದ್ತೀನಿ, ತುಂಬ ಉಂಟು, ಬಟ್ ಮೇಯ್ನಾಗಿ ಯಾವುದು ಚೆನ್ನಾಗಿರುತ್ತೆ ಅದು ಓದ್ತೀನಿ. ಫಸ್ಟ್ ಒನ್, ಓಕೆ ಬಸ್ ಕಟ್ ಮಾಡಿ ಅಂತ ಹೇಳಿದ್ದಾರೆ. ಬಸ್ ಕಟ್ ನನಗೆ ಮಾಡೋಕ್ಕಾಗಲ್ಲ, ಯಾಕಂದರೆ ನನ್ನ ಫೋರ್ ಹೆಡ್ ತುಂಬ ದೊಡ್ಡದುಂಟು. ಅದರಲ್ಲಿ ಬಸ್ ಕಟ್ ಚೆನ್ನಾಗಿ ಕಾಣಿಸಲ್ಲ. ಅಲ್ಲೊಬ್ಬ ಇದ್ದಾನೆ, ಅವನು ಹೇಳ್ದ, ಐ ಮೀನ್ ಅವನೇ ಸಲೂನ್ ಆರ್ಟಿಸ್ಟ್, ಅವನ್ನೆಲ್ಲ ನೋಡ್ಕೊಳ್ಳೋದು. ಇನ್ನೊಬ್ಬ ಅಂತಿದ್ರೆ ಮೊಟ್ಟೆ ಮಾಡುವುದು. ಓಕೆ, ಇನ್ನೊಬ್ರು ಅಂದಿದ್ದಾರೆ ಮುಲೆಟ್. ಆ್ಯಕ್ಚುಲಿ ಮುಲೆಟ್ ಚೆನ್ನಾಗಿ ಕಾಣಿಸುತ್ತೆ, ನಾನು ಅದೇ ಟ್ರೈ ಮಾಡ್ತಿದ್ದೆ. ಮುಂಚೆ ಮಾಡಿದ್ದೆ ನಾನು ಒಂದು 5 months 6 months ಏನೋ ಮುಲೆಟಲ್ಲಿ ಇತ್ತು, ಮತ್ತೆ ಅದು ಚೇಂಜ್ ಮಾಡಿದೆ. ಸ್ಪೈಕಿ ಹೇರ್ ಕಟ್, ನಂದು ಸ್ವಲ್ಪ ಸ್ಪೈಕಿನೇ ಅಲ್ವಾ, ಸ್ವಲ್ಪ ಸ್ಪೈಕಿ ಥರ. ಇನ್ನೊಂದು, ವಾವ್ ಎನಿಥಿಂಗ್ ಯು ಲುಕ್ ಆಲ್ವೇಸ್ ಹ್ಯಾಂಡ್ಸಮ್, ಗೊತ್ತಲ್ಲ ನಾವು. ಅದಾದಮೇಲೆ ಏನು, ಫೇಡ್ ಹೇರ್ ಕಟ್. ಫೇಡ್ ಅಂದರೆ ಅದೇ ತಾನೇ, ಸೈಡಲ್ಲಿ ಫೇಡ್ ಮಾಡೋದು, ಅದು ನಾನು ಮಾಡಿಸಿದ್ದೀನಿ, ಸೈಡ್ ಫೇಡ್ ಅಲ್ಲ. ಮತ್ತು ಮೀಡಿಯಮ್ ಫೇಡ್. ಇನ್ನೊಬ್ಬರು ಕಮೆಂಟ್ ಮಾಡಿದ್ದಾರೆ, ಏನೂ ಇಲ್ಲ ಬಾಯ್, ನೀವು ಹಿಂಗೆ ವೀಡಿಯೋ ಮಾಡಿ ಆ್ಯಂಡ್ ನೀವು ಯಾವಾಗಲೂ ಹ್ಯಾಪಿಯಾಗಿರಿ. ಥ್ಯಾಂಕ್ಸ್ ಬ್ರೋ. ಲೋ ಆರ್ ಮಿಡ್ ಫೇಡ್, ಓಕೆ ನಾನು ಅದೇ ಮಾಡಿರೋದು ಅನ್ಕೋತೀನಿ, ಲೋ ಆರ್ ಮಿಡ್ ಫೇಡ್. ಮತ್ತು ಇನ್ನೊಬ್ಬರು ಕಮೆಂಟ್ ಮಾಡಿದ್ದಾರೆ, ನನ್ನ ಕಸಿನ್ ಅವನು ರಾಕಿ ಬಾಯ್ ಅಂತ. ಇನ್ನೊಬ್ಬರು ಕಮೆಂಟ್ ಮಾಡಿದ್ದಾರೆ, ಹೆಬ್ಬುಲಿ ಕಟ್ಟಿಗೆ ಅಂತ. ಹೆಬ್ಬುಲಿ ಕಟ್ಟಿಗೆಲ್ಲ ಮಾಡಿದ್ರೆ ಮತ್ತು ನನಗೆ ಇಲ್ಲಿ ಕೆಲ್ಸಕ್ಕೆ ಸೇರಿಸಲ್ಲ, ನನ್ನ ಕೆಲಸದಲ್ಲಿ ತಾನೇ ಇರೋದು. ಊರಲ್ಲಿದ್ದರೆ ಏನೋ ಮಾಡ್ಕೋಬೋದು. ಅಮ್ಮನಿಗೆ ನಾನು ತುಂಬ ಕೂದಲು ಬಿಡೋದಿಷ್ಟ, ಐ ಮೀನ್ ಲಾಂಗ್ ಹೇರ್ ಸ್ಟೈಲ್ ಇಷ್ಟ. ಬಟ್ ಇಲ್ಲಿ ಕೆಲಸದಲ್ಲಿ ಆ ಥರ ಆಗಲ್ಲ. ಮೀಟಿಂಗ್ಸು ಅದು ಇದು ಅಂತೆಲ್ಲ ಕರೆದ್ರೆ ಮತ್ತೆ ನೋಡಿದ್ರೆ ಅದೇ ಹೇಳ್ತಾ ಇರ್ತಾರೆ. ಪೊಲೀಸ್ ಹೇರ್ ಸ್ಟೈಲ್ ಅಂತ ಒಬ್ಬ ಕಮೆಂಟ್ ಮಾಡಿದ್ದಾರೆ. ಪೊಲೀಸ್ ಹೇರ್ ಸ್ಟೈಲು ಅದು ಬ್ರೋ, ಅದು ಚಿಕ್ಕವ್ರು ಇರುವಾಗ ಅಪ್ಪ ಕರ್ಕೊಂಡು ಹೋಗಿ ಮಾಡಿಸ್ತಿದ್ರಲ್ಲ, ಅದು ಒಂದು ಕಾಲನೇ ಅಲ್ಲ. ಚಿಕ್ಕವ್ರು ಇರುವಾಗ ಜಸ್ಟ್ ಸಲೂನಿಗೆ ಹೋಗೋದು, ಅಲ್ಲಿ ಆಗೇತಾರಲ್ಲ ಪೊಲೀಸ್ ಕಟ್ಟಿಂಗ್ 20, ಆರ್ಮಿ ಕಟ್ಟಿಂಗ್ 20, ಆ ಥರ ಏನೋ ಇತ್ತಲ್ಲ, ಗೊತ್ತಿಲ್ಲ ಅಲ್ಲ. ಹೆಬ್ಬುಲಿ ಕಟ್ಟಿಂಗ್ ಅಂತ ಇನ್ನೊಬ್ಬ ಹಾಕಿದ್ದಾರೆ. ಇನ್ನೊಬ್ಬರು ಕಳಿಸಿದರೆ, ನೀವು ಹೇಗಿದ್ರು ಚಂದನೇ ಬ್ರೋ ಅಂತ. ಥ್ಯಾಂಕ್ಸ್ ಬ್ರೋ. ನಮ್ಮ ರಾಕಿ ಬಾಯ್ ಲೋ ಫೇಡೆಡ್ ಹೇರ್ ಕಟ್. ಇನ್ನೊಬ್ಬರು ಯಾವುದು ಬೇಡ ಈಗಲೇ ಚೆನ್ನಾಗಿದ್ದೀರಾ. ಥ್ಯಾಂಕ್ಸ್. ಒಬ್ಬ ಮುಲೆಟ್ ಅಂತ ಕಮೆಂಟ್ ಮಾಡೋಕ್ಕೆ ಹೋಗ್ಬಿಟ್ರು, ಬುಲೆಟ್ ಅಂತ ಕಮೆಂಟ್ ಮಾಡಿದ್ದಾರೆ. ದೇವರೇ. ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ ಮಶ್ರೂಮ್ ಕಟ್ಟಿಂಗ್ ಅಂತ. ಮಶ್ರೂಮ್ ಕಟ್ಟಿಂಗ್ ಯಾವುದಪ್ಪ ಅದು ಬೇರೆ ಹುಡುಗಿ ಕಮೆಂಟ್ ಮಾಡಿರೋದು. ಮತ್ತು ನನಗೆ ಇದು ತುಂಬ ಮೆಸೇಜ್ ಬರುತ್ತೆ ಆಯಿತಾ. ಇಲ್ಲೊಬ್ರು ಕಮೆಂಟ್ ಮಾಡಿದ್ದಾರೆ, ನಿಮ್ಮ ಫ್ಯಾನ್, ಲವ್ ಆಲ್ ದ ವೇ ಫ್ರಮ್ ಬ್ಯಾಂಗ್ಳೂರು ಅಂತ. ಸೊ ಈ ಥರ ನನಗೆ ಯೂಟ್ಯೂಬಲ್ಲೂ ಸ್ವಲ್ಪ ಕಮೆಂಟ್ಸ್ ಎಲ್ಲ ಬಂದುಂಟು. ದಾವಣಗೆರೆ, ಮೈಸೂರು, ಮತ್ತು ನಮ್ಮ ಕಡೆ ತುಂಬ ಕಮೆಂಟ್ ಎಲ್ಲ ಬಂದುಂಟು. ನಮ್ಮ ಕುಶಾಲನಗರ ಸೈಡು, ಮಡಿಕೇರಿ ಸೈಡು, ಅದೆಲ್ಲ ನಾನು ನೋಡ್ತಾ ಇರ್ತೀನಿ. ಸಿ ಗೈಸ್, ಎಲ್ಲರಿಗೂ ನನಗೆ ರಿಪ್ಲೈ ಮಾಡೋಕ್ಕೆ ಯಾಕೆ ಆಯ್ತಿಲ್ಲ ಅಂದರೆ,
ಫಸ್ಟ್ ಥಿಂಗ್ ಹೇಳ್ತೀನಿ, ನಾನಿಲ್ಲಿ ಕೆಲಸದಲ್ಲಿರೋದು. ಈಗ ಸ್ಟೋರಿ ತೋರಿಸ್ತಿಲ್ಲ, ಒಂದು ಸ್ಟೋರಿಗೆ 12,000 ವ್ಯೂಸ್ ಬಂದುಂಟು. ಅದರಲ್ಲಿ ಎಷ್ಟೋ ಜನ ಟೆಕ್ಸ್ಟ್ ಮಾಡಿರ್ತಾರೆ. ನನ್ನ ವೀಡಿಯೋಸ್ ಲಾಸ್ಟ್ 30 ಡೇಸಲ್ಲಿ 30 ಮಿಲಿಯನ್ ಏನೋ ಕ್ರಾಸ್ ಆಗುಂಟು ವ್ಯೂಸ್. 30 ಮಿಲಿಯನಲ್ಲಿ 30 ಮಿಲಿಯನಲ್ಲಿ ಜಾಸ್ತಿ ಬೇಡ, 10,000 ಜನ ಮೆಸೇಜ್ ಮಾಡಿದ್ರು ನನಗೆ ಅದು ಕಂಪ್ಲೀಟಾಗಿ ನೋಡೋಕೆ ಆಯ್ತಿಲ್ಲ. ಸ್ವಲ್ಪ ಜನದೆಲ್ಲ ನನ್ನ ಬರ್ಡೇಗೆಲ್ಲ ವಿಶ್ ಮಾಡೋದು ಫುಲ್ ಟ್ರೈ ಮಾಡಿದೆ. ನಾನು 2 ದಿನ ಕೂತ್ಬಿಟ್ಟು ರಿಪ್ಲೈ ಮಾಡಿದ್ದೀನಿ, ಥ್ಯಾಂಕ್ ಯು ಅಂದರೂ ಮುಗ್ದಿಲ್ಲ. ಸೊ ನಿಮ್ಮೆಲ್ಲರ ಪ್ರೀತಿ ನೀವು ತುಂಬ ಜಾಸ್ತಿನೇ ನನಗೆ ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ಬಟ್ ಎಲ್ಲರಿಗೂ ರಿಪ್ಲೈ ಮಾಡೋಕೆ ಆಯ್ತಿಲ್ಲ, ಅದಕ್ಕೋಸ್ಕರ ಸಾರಿ. ನಾನು ಟ್ರೈ ಮಾಡ್ತೀನಿ, ಸ್ವಲ್ಪ ಜನಕ್ಕೆಲ್ಲ ರಿಪ್ಲೈ ಮಾಡಿದ್ದೀನಿ. ಯಾಕಂದರೆ ನಾನು ಬೆಳಿಗ್ಗೆ 8 ಗಂಟೆಗೆ ಎದ್ದೇಳ್ತೀನಿ, 7 ಗಂಟೆಗೆ ಎದ್ದೇಳ್ತೀನಿ, ಮತ್ತು 8 ಗಂಟೆಗೆ ಡ್ಯೂಟಿಗೆ ಹೋಗ್ತೀನಿ. ಮತ್ತು ಬ್ರೇಕು, ಊಟ, ಮೀಟಿಂಗ್ಸು, ಅರೇಂಜ್ಮೆಂಟು, ಅದು ಇದು ಅಂತ ಎಲ್ಲ ಸಂಜೆ ರೂಮಿಗೆ ರಿಟರ್ನ್ ಬರುವಾಗ 6 ಗಂಟೆ ಆಯ್ತದೆ. ಈ ಡ್ಯೂಟಿ ಟೈಮಲ್ಲೇ ನಾನು ಗಾಡಿಯಲ್ಲಿ ವೀಡಿಯೋ ಮಾಡೋದು. ನನಗೆ ಹೊರಗೆ ಹೋಗ್ಬಿಟ್ಟು ಸಪ್ರೇಟ್ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಗಾಡಿಯಲ್ಲೇ ಯಾಕೆ ಮಾಡ್ತೀರಾ ಅಂದರೆ ನಂಗೆ ಟೈಮ್ ಸಿಗೋದೇ ಆಗ ಗಾಡಿಯಲ್ಲೇ ಮಾಡೋದಕ್ಕೆ. ಇವತ್ತು ನಾನೆಲ್ಲೋ ಹೊರಗೆ ಬಂದಿದ್ದೆ, ಬಟ್ ಇಲ್ಲೊಂದು ಒಳ್ಳೆ ವ್ಯೂ ಸಿಕ್ತು ನನಗೆ. ಅದೊಂದು ಕಾಫಿ ಕುಡ್ಕೊಂಡು ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮತ್ತು ಬೆಳಿಗ್ಗೆ 8ಗೆ ಹೋಗಿ 6 ಗಂಟೆಗೆ ರಿಟರ್ನ್ ಬರ್ತೀನಿ. ರಿಟರ್ನ್ ಬಂದು ಕೈಕಾಲೆಲ್ಲ ತೊಳ್ಕೊಂಡು ನಮ್ಮದು ಡೈಲಿ ನಾನು ಏನು ಕೆಲಸ ಮಾಡಿರ್ತೀನಿ ಅದರದ್ದೊಂದು ರಿಪೋರ್ಟ್ ನಾವು ಹೆಡ್ ಆಫೀಸಿಗೆ ಕಳ್ಸೋಕ್ಕಿರುತ್ತೆ. ಅದು ಕಳಿಸ್ಬಿಟ್ಟು, ಯಾಕಂದರೆ ನಾವು ಡೈರೆಕ್ಟ್ ನಾವು CEO ಕೆಳಗೆ ಒಬ್ಬರಿಬ್ಬರು ಮ್ಯಾನೇಜರ್ ಇದ್ದಾರೆ, ಅವ್ರ ಕೆಳಗೆ ನಾವಿರೋದು. ಸೊ ನಮ್ಮ ಕೆಲಸ ಪ್ರಾಪರ್ ಟೈಮಿಗೆಲ್ಲ ಆಗಿರಬೇಕು, ಕರೆಕ್ಟ್ ಆಗಿರಬೇಕು. ಅದಾಗಿಲ್ಲ ಅಂದರೆ ಕಷ್ಟ. ಸೊ ನನ್ನ ಜಾಬ್ ರೋಲ್ ಬಂದ್ಬಿಟ್ಟು ನಾನು ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್. ಒಂದು ಕಂಪನಿಯ ಗ್ರೋತ್ ಡೆವಲಪ್ ಮಾಡೋದು ನನ್ನ ಕೈಯಲ್ಲಿರೋದು. ನಾನು ಬಿಸ್ನೆಸ್ ಡೆವಲಪ್ಮೆಂಟ್ ಆಫೀಸರ್. ಒನ್ ಆಫ್ ದ ಲೀಡಿಂಗ್ ಫಾರ್ಮಸೀಸ್ UAEಯಲ್ಲಿ ನಾನು ಬಿಸ್ನೆಸ್ ಡೆವಲಪ್ಮೆಂಟ್ ಆಫೀಸರ್. ಸೊ ಆಬ್ವಿಯಸ್ಲಿ ಅವ್ರು ನನ್ನ ಮೇಲೆ ಭರವಸೆ ಮಾಡಿಬಿಡ್ತಾನೆ ನನಗೆ ಕೆಲಸಕ್ಕೆ ತಗೊಂಡಿರೋದು. ನಾವು ಒಂದು ಕಡೆಯಿಂದ ದುಡಿತಿದ್ದೀವಿ ಅಂದರೆ ಅವ್ರಿಗೆ ನಾವು ನಿಯತ್ತಾಗಿರಬೇಕು. ಕೆಲಸ ಮಾಡೋದ್ಬಿಟ್ಟು ಸುಮ್ಮನೆ ಆಟ ಆಡೋದಲ್ಲ. ಮತ್ತು ಇದು ಗಲ್ಫು, ಊರಲ್ಲಿ ಒಂದು ಕೆಲಸ ಹೋದರೆ ಬೇರೆ ಆಗಲೇ ಸಿಗುತ್ತೆ. ಇಲ್ಲೊಂದು ಕೆಲಸ ಹೋದರೆ 1 ತಿಂಗಳು ಗ್ರೇಸ್ ಪೀರಿಯಡ್, 2 ತಿಂಗಳು ಗ್ರೇಸ್ ಪೀರಿಯಡ್ ಇರುತ್ತೆ. ಆದರೆ ನಾವು ಕೆಲಸನೂ ಹುಡುಕಬೇಕು, ಆ ರೆಂಟ್ ಇಲ್ಲದೆ ರೂಮಿಗೆ ಬಾಡಿಗೆನೂ ಕೊಡಬೇಕು, ಮತ್ತು ಸರ್ವೈವ್ ಮಾಡಬೇಕು, ಹೊಸ ಕೆಲಸನೂ ಹುಡುಕಬೇಕು. ಸೊ ಇಲ್ಲಿ ಕೆಲಸಕ್ಕೆ ಬಂದವರೆಲ್ಲ ಯೋಚನೆ ಮಾಡಿನೇ ಬರೋದು. ಸೊ ನಾವು ಅದು ಕಂಟಿನ್ಯೂ ಮಾಡೋಣ. ಎಲ್ಲೋಯ್ತಪ್ಪ ಅದು? ಓಕೆ, ಅದಕ್ಕೆ ಗಣೇಶ್ ಹಾಡು ಬೇರೆ ಹಾಕಿದೆ ನಾನು ಆ ಸ್ಟೋರಿಗೆ, ಸ್ಟೈಲು ಅಂತ. ನಿಮ್ಮ ರಿಪ್ಲೈಗಳೆಲ್ಲ ನೋಡ್ಬಿಟ್ಟು ಇಲ್ಲೊಬ್ಬ ಕಮೆಂಟ್ ಮಾಡಿದ್ದಾರೆ, RCB ಲೆಟ್ರ್ ಹಾಕ್ಸ್ಕೊಳ್ಳಿ ಅಂತ. ಇಲ್ಲಿ RCB ಅಂತ, ಗೂಗ್ಲಿ ಸ್ಟೈಲ್ ಅಂತ. ನಾನು ಕಾಲೇಜಲ್ಲಿ ಅದೇ ಮಾಡ್ತಿದ್ದೆವು. ಈ ಗೂಗ್ಲಿ ಮೂವಿ ಎಲ್ಲ ಬಂತಲ್ಲ ಎಷ್ಟು, ಆ ಕಾಲೇಜಲ್ಲಿ ಅದೇ ಸ್ಟೈಲ್. ನಂದು ಈಗಲೂ ಸ್ವಲ್ಪ ಆ ಥರನೇ ಇರೋದು. ಬಟ್ ಗಲ್ಫಿಗೆ ಬಂದ್ಬಿಟ್ಟು ಎಲ್ಲ ಕೂದಲೆಲ್ಲ ಹೋಯ್ತು. ನನಗೆ ಏಜ್ ಆಗಿರೋದು 25 ಅಷ್ಟೇ. ಕೂದಲು ಈಗಲೇ ಹೋಗ್ಬಿಟ್ಟು ಒಂದು 30 ವರ್ಷ ಆಗಿದೆ ಅಂತ ಹೇಳ್ಬೋದು ನೋಡಿದ್ರೆ. ಫೇಡ್ ಹೇರ್ ಕಟ್, ಮುಲೆಟ್ ಹೇರ್ ಸ್ಟೈಲ್. ಬ್ರೋ ಇದೇ ಥರ ಇರಲಿ. ನಿಮ್ಮ ವಿಡಿಯೋ ಆ್ಯಂಡ್ ನಿಮ್ಮ ಮಾತು ಬಹಳ ಚೆನ್ನಾಗಿದೆ. ನನಗಂತೂ ಐ ಆಮ್ ಬಿಗ್ ಫ್ಯಾನ್ ಆಫ್ ಯು. ಥ್ಯಾಂಕ್ಸ್ ಬ್ರೋ. ಪ್ರಜ್ವಲ್ ಅಂತ ಹೆಸರು. VK ಅವ್ರ ಯಶ್ ಹೇರ್ ಸ್ಟೈಲ್ ಟ್ರೈ ಮಾಡಿ. ವೈದವೇ ನಂದು ಇದು ಹೇಗುಂಟು, ಹೇರ್ ಸ್ಟೈಲ್ ಹೇಗುಂಟು ಅಂತ ಹೇಳಿ. ನನಗೆ ಕೂದಲು ಜಾಸ್ತಿ ಗ್ರೋ ಮಾಡೋಕ್ಕೆ ಇಷ್ಟ, ಬಟ್ ಅದು ಆಗಲ್ಲ. ನನ್ನ ಕೆಲಸದಲ್ಲಿ ಇರೋವರೆಗೆ ಅದು ಆಗಲ್ಲ. ಅಲ್ಲ ಈ ಹುಡುಗಿರಿಗೆ ಏನು ಕಷ್ಟ ಅಂತ ಅದು ಒಬ್ಬಳು ಕಮೆಂಟ್ ಅಲ್ಲ, ಸ್ವಲ್ಪ ಜನ ಹುಡುಗಿರು ಚಂದ ಕಮೆಂಟ್ ಮಾಡಿದ್ದಾರೆ ಆಯಿತಾ. ಬಟ್ ಇಲ್ಲಿ ಒಬ್ಬರು ಮಾಡಿದ್ದಾರೆ, ಡೂ ಫುಲ್ ಕ್ಲೀನ್ ಹೇರ್ ಕಟ್. ಸರಿ, ನಮ್ಮ ಕುಶಾಲನಗರ ಲೆಜೆಂಡ್ಸ್ ಅಂತ ಒಂದು ಪೇಜ್ ಉಂಟಾಯ್ತಾ, ಅವರು ಆ್ಯಕ್ಚುಲಿ ನನಗೆ ಫೋಟೋನೇ ಕಳಿಸಿದ್ದಾರೆ ಯಾವ ಥರ ಹೇರ್ ಕಟ್ ಮಾಡಬೇಕು ಅಂತ. ಅದು ಓಪನ್ ಆಯ್ತಿಲ್ಲ, ಬಟ್ ನೀವು ಇಲ್ಲಿ ನೋಡಿದ್ರೆ ಕಾಣಿಸ್ಬೋದು ಅನ್ಕೋದಿಲ್ಲ. ಇಲ್ಲೊಬ್ರು ಹುಡುಗಿ ಬೆಟರ್ ಶೇವ್ ಯುವರ್ ಹೆಡ್ ಅಂತ ಬಾಲ್ಡ್ ಅಂತ ಕಳಿಸಿದ್ದಾರೆ. ಸರಿ, ಪ್ರತೀಕ್ಷಾ ಗೌಡ ಯೂಟ್ಯೂಬಲ್ಲಿ ಈ ವಿಡಿಯೋ ನೋಡಿದ್ರೆ ಟೆಕ್ಸ್ಟ್ ಮಾಡಿ. ಬಸ್ ಕಟ್, ಮುಲೆಟ್. ವಾವ್. ಇನ್ನೊಬ್ರು ಭವಾನಿ ಅಂತ ಬಾಲ್ಡ್ ಅಂತ. ಇನ್ನೊಬ್ರು ಕುಶಾಲನಗರದವರು ಮೊಟ್ಟೆ ಮಾಡಿಸು ಅಂತ ಕಳಿಸಿದ್ರು. ಸೊ ಟೆಕ್ನಿಕಲಿ ಹುಡುಗಿರಿಗೆ ಹ್ಯಾಂಡ್ಸಮ್ ಹುಡುಗರನ್ನ ಕಂಡ್ರೆ ಆಗಲ್ಲ, ಆದರೆ ನಮ್ಮ ಹುಡುಗರಿಗೆ ಏನು ಜೆಲ್ಲಸ್ ಇರೋದು. ಅದೊಂದು ಮಾತುಂಟು ಆಯಿತಾ. ಈಗ ನೋಡಿ, 2 ಫ್ರೆಂಡ್ಸ್ ಹುಡುಗಿರು ಇರ್ತಾರೆ ಅಂತ ತಿಳ್ಕೊಳ್ಳಿ. ಅವರೆಲ್ಲೋ ಹೋಗ್ಬಿಟ್ಟು ಶಾಪಿಂಗಿಗೆ ಹೋದರು. ಅವರು ಬಟ್ಟೆ ನೋಡ್ತಾರೆ, ಇಬ್ಬರಿಗೂ ಸೇಮ್ ಕಲರ್ ಸೇಮ್ ಡಿಸೈನ್ ಬಟ್ಟೆ ಸೆಲೆಕ್ಟ್ ಅವ್ರಿಗೆ ಇಷ್ಟ ಆಯಿತು, ಅದವ್ರು ಪರ್ಚೇಸ್ ಮಾಡಬೇಕೀಗ. ಬಟ್ ಅವ್ರಿಗೆ ಆಗಲ್ಲ, ಅವ್ರ ಮಧ್ಯಾಹ್ನ ಆಗಲ್ಲ. ಕ್ಲೋಸ್ ಫ್ರೆಂಡ್ಸೇ ಇಟ್ಕೊಳ್ಳಿ, ಇವಳು ನನ್ನ ಥರನೇ ತಗೊಂಡಿದ್ದಾಳೆ, ನನಗೆ ಅದು ಇಷ್ಟ ಇಲ್ಲ, ನನಗೆ ಬೇರೆ ಡಿಸೈನ್ ಬೇಕು, ಹಾಗೆ ಹೀಗೆ ಅಂತಾರೆ. ಹುಡುಗರು ಆ ಥರ ಅಲ್ಲ, ಕಾಚ ಬೇಕಾದರೂ ಸೇಮ್ ತಗೊಂಡು ಹಾಕ್ತಾರೆ ಅವರು. ಇದು ಸೀರಿಯಸ್ಲಿ ಅಬ್ಸರ್ವ್ ಮಾಡೋದು. ಈಗ ನನಗೆ ಮೆಸೇಜ್ ಮಾಡಿದಾರಲ್ಲ, ಅದರಲ್ಲಿ ಮೆಜಾರಿಟಿ ಎಲ್ಲರೂ ಹುಡುಗರು
ಬಸ್ ಕಟ್ ಮಾಡಿಸಿ ಬ್ರೋ, ವಿರಾಟ್ ಕೊಹ್ಲಿ ಕಟಿಂಗ್ ಮಾಡಿಸಿ ಬ್ರೋ, ಅದು ಇದು ಗೂಗ್ಲಿ ಕಟಿಂಗ್ ಮಾಡಿಸಿ ಅಂತ. ಮೆಜಾರಿಟಿ ಹುಡುಗಿರು ಬಾಲ್ಡ್ ಮಾಡಿಸ್ಕೊ, ಇಲ್ಲಾದ್ರೆ ಅದೇನು ಆರ್ಮಿ ಕಟಿಂಗ್ ಮಾಡಿಸ್ಕೊ, ಪರವಾಗಿಲ್ಲ. ಬಟ್ ಸ್ವಲ್ಪ ಜನ ಹುಡುಗಿರು ಜೆನ್ವನ್ ಆಗಿ ಅಪ್ರಿಷಿಯೇಟ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ನಾನು ಜಸ್ಟ್ ಹಿಂಗೆ ಕೂತ್ಬಿಟ್ಟು ಸ್ವಲ್ಪ ಮಾತಾಡಬೇಕು ಅಂತ ಇದ್ದೆ. ತುಂಬ ಜನ ಮೆಸೇಜ್ ಮಾಡಿದ್ದಾರೆ, ಮೋಟಿವೇಶನ್ ಚೆನ್ನಾಗಿ ಕೊಡ್ತೀರಾ, ಕನ್ನಡ ಚೆನ್ನಾಗಿ ಮಾತಾಡ್ತೀರಾ, ನಮ್ಮ ಸಪೋರ್ಟ್ ಯಾವಾಗಲೂ ನಿಮಗೆ ಉಂಟು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ ನನಗೆ, ಮತ್ತು ನಿಮ್ಮ ಸಪೋರ್ಟ್ ಎಲ್ಲ ನನಗಿರಲಿ. ಇನ್ನೊಂದು ಮಾತು ಇಂಪಾರ್ಟೆಂಟಾಗಿ ಏನು ಹೇಳಬೇಕಂದ್ರೆ, ಎಷ್ಟೋ ಕಾಂಟೆಂಟ್ ಕ್ರಿಯೇಟರ್ಸ್ ಅವರಿಗೆ ಸೋಷಿಯಲ್ ಆಂಗ್ಸೈಟಿ ಇರುತ್ತೆ. ಸೋಷಿಯಲ್ ಆಂಗ್ಸೈಟಿ ಅಂದರೆ ಮೆಜಾರಿಟಿ ಎಲ್ಲರಿಗೂ ಇರುತ್ತೆ, ನನಗೂ ಇತ್ತು. ಈ ಥರ ಹೊರಗೆಲ್ಲ ಬಂದ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಆಗಲ್ಲ ಅವರಿಗೆ. ಅವ್ರ ಮೈಂಡ್ಸೆಟ್ಟಲ್ಲಿ ಏನಂದರೆ ಜನ ಏನು ತಿಳ್ಕೊತಾರೆ, ನೋಡೋರು ಏನು ತಿಳ್ಕೊತಾರೆ. ಈಗ ನಾನೀಗ ಸಿಂಪಲ್ ಎಕ್ಸಾಂಪಲ್, ಈ ಕಾಫಿ ತಗೊಂಡು 22 ದಿರ್ಹಾಮ್ಸ್ ಏನೋ ಆಯಿತು. 22 ದಿರ್ಹಾಮ್ಸ್ ದುಡ್ಡೇ ತಾನೇ ಇದು. ನಾನು ದುಡ್ದಿರೋ ದುಡ್ಡಲ್ಲಿ ನಾನು ಕಾಫಿ ತಗೊಂಡೆ, ಬಂದು ಕೂತೆ. ಸೆಕೆಂಡ್ ಥಿಂಗ್, ಈ ಕ್ಯಾಮ್, ಈ ಫುಲ್ ಮೈಕ್, ಈ ಸೆಟ್ 55,000-60,000 ಕೊಟ್ಬಿಟ್ಟು ನಾನು ನನ್ನ ದುಡ್ಡಲ್ಲಿ ತಗೊಂಡೆ. ನನ್ನ ದುಡ್ಡಲ್ಲೇ ಎಲ್ಲ ಮಾಡ್ತಿರೋ ತಾನೆ. ನನ್ನದೇ ದುಡ್ಡು, ನಾನು ಕುಡಿತಿರೋ ಕಾಫಿ ನಂದು, ನಾನು ಬಂದಿರೋ ಗಾಡಿ ನನ್ನ ದುಡ್ಡು, ನನ್ನ ಮೊಬೈಲ್ ನನ್ನ ದುಡ್ಡು, ಮೈಕ್ ನನ್ನ ದುಡ್ಡು, ಕ್ಯಾಮ್ ದುಡ್ಡು ನನ್ನ ದುಡ್ಡು ತಾನೆ. ಮತ್ತು ನಮಗೆ ವೀಡಿಯೋ ಮಾಡೋಕ್ಕೆ ಯಾಕೆ ನಾಚಿಕೆ? ಜನ ಏನು ತಿಳ್ಕೊತಾರ ಅಂತಾರ. ಜನರ ಅಭಿಪ್ರಾಯ, ಅವರ ಒಪಿನಿಯನ್ ನೀವು ಯೋಚನೆ ಮಾಡಿಕೊಂಡು ಜೀವನ ಬಾಳಿದ್ರೆ ತುಂಬ ಕಷ್ಟ ಉಂಟು. ನೀವು ಸೊಸೈಟಿನ ಫೀಡ್ ಮಾಡೋಕ್ಕೋಸ್ಕರ ನಿಮ್ಮ ಡ್ರೀಮ್ಸ್ನ ಎಲ್ಲ ಸೈಡಿಗೆ ಇಡಬೇಡಿ. ನಿಮಗೆ ಏನು ಇಷ್ಟ ಉಂಟು ಅದು ಮಾಡಿ. ಸೋಷಿಯಲ್ ಆ್ಯಂಗ್ಸೈಟಿ ಇಲ್ಲ. ಮುಂದೆ ಇನ್ನೂ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ ಯೂಟ್ಯೂಬಲ್ಲಿ. ನನಗೆ ನಿಮ್ಮ ಸಪೋರ್ಟ್ ತುಂಬ ಬೇಕು. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ಏನೂ ದುಡ್ಡನ್ನು ಮಾಡೋಕ್ಕಾಗಲ್ಲ. ಈ ಕಾರ್ಪೊರೇಟ್ ಲೈಫಿಂದ ನಾನು ಹೊರಗೆ ಬರಬೇಕಂದ್ರೆ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಾಕಬೇಕು. ಅದಕ್ಕೋಸ್ಕರ ಒಂದು ದೊಡ್ಡ ಸ್ಟೆಪ್ಪೇ ತಗೊಂಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು.